ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದ ಸುಸ್ವಾಗತ. ನೋಡಿ, PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಡೆದಂಥ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಪರೀಕ್ಷೆಯ ಕೀ ಉತ್ತರಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಇಲ್ಲೇನೆಂದರೆ ಮುಖ್ಯವಾಗಿ MCQ, ಮ್ಯಾಥ್ಸ್ ದ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇಂದು ನಡೆದಂಥ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಇವಾಗ ನೋಡ್ತಾ ಹೋಗೋಣ. ಎಸ್, ಬನ್ನಿ. ಹಂಗಂದ್ರೆ ನೋಡಿ, ಮೊದಲಿಗೆ ಏನಿದೆ MCQ ಪ್ರಶ್ನೋತ್ತರಗಳಿವೆ 5 ಪ್ರಮುಖವಾಗಿ ನೋಡೋಣ. ಹಂಗಂದರೆ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಂದಿದೆ. ಮೊದಲ ಪ್ರಶ್ನೆ ಏನಂತಂದರೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತಂದಿದೆ. ಸರಿಯಾದ ಉತ್ತರ ಏನಂತ ನೋಡಿದಾಗ ಸರ್ ಜಾನ್ ಸೈಮನ್, ಜವಾಹರ್ಲಾಲ್ ನೆಹರು, ಸರ್ ಸಿರಿಲ್ ರ್ಯಾಡ್ಕ್ಲಿಫ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಂದಿದೆ. ಸರಿಯಾದ ಉತ್ತರ ರ್ಯಾಡ್ಕ್ಲಿಫ್. ಓಕೆನಾ? ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ ಅಂತಂದಿದೆ. ಇದರ ಸರಿಯಾದ ಉತ್ತರ ಹೈದರಾಬಾದ್. ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತಂದು ಕೇಳಿದರೆ ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ರಷ್ಯಾ ಅಂತಂದಿದೆ. ಸರಿಯಾದ ಉತ್ತರ ನಮ್ಮ ಭಾರತ. ನಾಲ್ಕನೇ ಪ್ರಶ್ನೆ, ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ, ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶಗಳಿಗೆ ವಲಸೆ ಹೋಗುವುದು ಯಾತಕ್ಕಾಗಿ ಇದನ್ನು ಏನಂತಾರ ಅಂತಂದಿದೆ. ಇದರ ಸರಿಯಾದ ಉತ್ತರ ಬೌದ್ಧಿಕ ಪಲಾಯನ. ಮುಂದಿನ ಪ್ರಶ್ನೆ, ವೆಸ್ಟ್ ಫಾಲಿಯಾ ಒಪ್ಪಂದ ಯಾವಾಗ ನಡೀತು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಎಷ್ಟಂದರೆ 1885, 1648, 1713, 1576 ಅಂತಂದಿದೆ. ಸರಿಯಾದ ಉತ್ತರವನ್ನು ಗಮನಿಸಿದಾಗ 1648. ಮುಂದಿನದಾಗಿ ನೋಡಿದಾಗ ಇಲ್ಲಿ ಬಿಟ್ಟ ಸ್ಥಳಗಳಿವೆ. ಇವುಗಳನ್ನು ನೋಡ್ಕೊಂಡ್ಬಿಡೋಣ. ಚುನಾವಣಾ ಪದದ ಮೂಲ ಪದ ಅಂತಂದು ಕೇಳಿದ್ದಾರೆ. ಚುನಾವಣೆ ಪದದ ಮೂಲ ಪದ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಎಲಿಗೆರೆ. ಓಕೆನಾ? ಸೆಕೆಂಡ್ ಕ್ವಶನ್ ನೋಡಿ, ಅಂದರೆ ಪ್ರಶ್ನೆ ಸಂಖ್ಯೆ 7, ಕೇಂದ್ರ ಸೇವೆಗೆ ಉದಾಹರಣೆ ಅಂತಂದಿದೆ. IFS ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ, IFS ಅಂತ. ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನು 8ನೇ ಪ್ರಶ್ನೆ, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದಂತಹ ಪ್ರಥಮ ಶಿಕ್ಷಕಿ ಯಾರು ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಏನಾಗಿರುತ್ತೆ, ಸಾವಿತ್ರಿಬಾ ಫುಲೆ. ಇಲ್ಲಿ ನೋಡಿ, ಮೊದಲನೇದಾಗಿ ಎಲೆಗಿರಿ ಬರುತ್ತೆ ಫಸ್ಟ್ ಒನ್ಗೆ, ಅಂದರೆ ಇಟ್ ಮೀನ್ಸ್ 6th ಕ್ವಶನ್ಗೆ. 7th ಒನ್ ಯಾವುದು ಅಂತಂದರೆ IFS ಬರುತ್ತೆ. 8th ಒನ್ ಸಾವಿತ್ರಿಬಾ ಫುಲೆ ಅಂತಂದು ಬರುತ್ತೆ. ಆ್ಯಂಡ್ 9th ಒನ್ ಅನಕ್ಷರತೆಯನ್ನು ಒಂದು ಸ್ವಾತಂತ್ರ್ಯ ಎಂದು ಹೇಳಿದವರು ಅಂತಂದಿದೆ. 9th ಒನ್ ಅಮರ್ತ್ಯ ಸೇನ. ನೋಡಿ, ಅಮರ್ತ್ಯ ಸೇನ ಅಂತಂದು ಬರ್ತಾರೆ ಇವರು. ಅಮರ್ತ್ಯ ಸೇನ ಅಂದರೆ ಇವರೊಬ್ಬರು ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಅಂತಂದೇ ಹೇಳ್ಬೋದು. ಮತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪಡೆದಂತಹ ಭಾರತೀಯ ಅರ್ಥಶಾಸ್ತ್ರಜ್ಞ ಅಂದರೂ ಕೂಡ ಇಲ್ಲಿ ತಪ್ಪಾಗಲಾರದು. ಹಿ ಈಸ್ ವೆರಿ ಗುಡ್ ಪರ್ಸನ್ ಆ್ಯಂಡ್ ಹಿ ಈಸ್ ಎಕನಾಮಿಸ್ಟ್ ಅಂತಂದು ಹೇಳ್ಬೋದು. ಓಕೆನಾ? ಅರ್ಥಶಾಸ್ತ್ರ ವಿಭಾಗದಲ್ಲಿ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿ ಭಾರತಕ್ಕೆ ಕೀರ್ತಿ ತಂದು ಕೊಟ್ಟಂತಹ ವ್ಯಕ್ತಿ ಇವರು, ಅಮರ್ತ್ಯ ಸೇನ್ ಅಂತಂದು. ಓಕೆನಾ? ಅರ್ಥಶಾಸ್ತ್ರ ವಿಭಾಗದಲ್ಲಿ ಏನಂದರೆ ನೊಬೆಲ್ ಪಡೆದಂಥ ಮೊಟ್ಟ ಮೊದಲ ವ್ಯಕ್ತಿ ಅಂತ ಕೂಡ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ ಏನಿದೆ, ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತಂದಿದೆ. ಇದರ ಸರಿಯಾದ ಉತ್ತರ 5. 10ನೇ ಪ್ರಶ್ನೆಗೆ 5 ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಬನ್ನಿ ನೋಡೋಣ. ಮುಂದಾಗಿ ಹೊಂದಿಸಿ ಬರೆಯಿರಿ ಇದೆ. ನೋಡಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತಂದಿದೆ. ಇದು 1885ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ಸಚಿವಾಲಯ ಅಂತಂದಿದೆ. ಇದರ ಸರಿಯಾದ ಉತ್ತರ ಸಚಿವಾಲಯದ ಒಂದು ಎಲ್ಲ ಆಗು ಹೋಗುಗಳು ನೋಡ್ಕೊಳ್ಳೋರು ಯಾರು ಅಂತಂದರೆ ಮುಖ್ಯ ಕಾರ್ಯದರ್ಶಿ ಆಗಿರ್ತಾರೆ. ಇನ್ನು ಮೂಕನಾಯಕ ಇದು ಪತ್ರಿಕೆ ಆಗಿರುತ್ತೆ. ಯಾರ್ದು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್ದಾಗಿದೆ. ಇನ್ನು ನೆಕ್ಸ್ಟ್ 14ನೇದೇನಿದೆ, ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅಂತಂದಿದೆ. ಒಂಬುಡ್ಮನ್ಸ್ ಅಂತಂದು ಏನಿದೆ ಅಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಬಂಗಬಂಧು ಅಂತಂದಿದೆ. ಇದು ಯಾರ್ದು ಅಂತ ನೋಡಿದಾಗ ಶೇಖ್ ಮುಜಾಬುರ್ ರೆಹಮಾನ್ ಅವ್ರದ್ದು ಬಂಗಬಂಧು ಆಗುತ್ತೆ ನೋಡಿ. ಓಕೆನಾ? ಇನ್ನು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೋತ್ತರಗಳಿವೆ ನೋಡಿ, ಅವನ್ನ ಹೇಳ್ತಾ ಹೋಗ್ತೇನೆ ನಾನು. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂತಂದಿದೆ. ರಾಜ್ಯಪಾಲರು ಅಥವಾ ಗವರ್ನರ್ ಅಂತ ಹೇಳ್ತೇವೆ ನಾವು. ಫಸ್ಟ್ ಒನ್ಗೇನು ರಾಜ್ಯಪಾಲರು ಅಥವಾ ಗವರ್ನರ್ ಅಂತಂದು ಹೇಳ್ತೇವೆ, ರಾಜ್ಯಪಾಲ. 17ನೇ ಪ್ರಶ್ನೆಗೆ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಎಲೆ ಕಾಪ್ಮನ್. ನೋಡಿ, ಎಲೆ ಕಾಪ್ಮನ್ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು ಎಲೆ ಕಾಪ್ಮನ್. ಒಂದು ಸೆಕೆಂಡ್ ಬರೀತೇನೆ. ಕಾಪ್ಮನ್ ಅವರು. ಓಕೆನಾ? ಲೋಕಾಯುಕ್ತರನ್ನು ನೇಮಿಸುವರು ರಾಜ್ಯಪಾಲ. WTO ವಿಸ್ತರಿಸಿ ಅಂತಂದಿದೆ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಥವಾ ಇನ್ನು ಕನ್ನಡದಾಗ ಏನಂತಾರಂದರೆ ವಿಶ್ವ ವ್ಯಾಪಾರ ಸಂಸ್ಥೆ. ನೋಡಿ,
ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂತಂದು ಹೇಳ್ತಾರೆ. ಲೇಸಸ್ ಫೇರ್ನ ಅರ್ಥವೇನು ಅಂತಂದು ಕೇಳಿದ್ದಾರೆ. ಹಿಂಗಂದ್ರೆ ಮಾರುವ ಅವಕಾಶ ಅಥವಾ ಮುಕ್ತವಾಗಿ ವ್ಯಾಪಾರ ಮಾಡುವಂಥ ಒಂದು ಅವಕಾಶ ಅಂತಂದು ಹೇಳ್ಬೋದು. ಇನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರಂತಂದಿದೆ? ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಪಂಡಿತ್ ಜವಾಹರ್ಲಾಲ್ ನೆಹರು ನೋಡಿ. ಓಕೆನಾ. ಇವಿಷ್ಟು ಏನಂತಂದರೆ ಇಂದು ನಡೆದಂಥ ಪೊಲಿಟಿಕಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೋತ್ತರಗಳಿವೆ. ಸೊ ಇವನ್ನೆಲ್ಲ ನೀವು ಬರ್ದಿರಾ ಅಂತ ಭಾವಿಸ್ತೇನೆ ನಾನು. 2 ಅಂಕ ಇದೆ, 5 ಅಂಕ ಇದೆ, 10 ಅಂಕದ ಪ್ರಶ್ನೋತ್ತರಗಳಿವೆ. ಸೊ ಎಲ್ಲವನ್ನು ಕೂಡ ನೀವು ಟಚ್ ಮಾಡಿರ್ತೀರ. ಇಲ್ಲಿ ಜಸ್ಟ್ ನಾನು MCQ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಜೊತೆಗೆ 1 ಅಂಕದ ಪ್ರಶ್ನೋತ್ತರಗಳನ್ನ ಹೇಳಿಕೊಟ್ಟೆ. ಸೊ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಹಿಸ್ಟ್ರಿ ಎಕ್ಸಾಮ್ ಇದೆ. ಸೊ ಅದರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಾನು ನಾಳೆ ಬಿಡಿಸಿ ಹಾಕ್ತೀನಿ. ಜೊತೆಗೆ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಎಲ್ಲ ಹೇಳ್ತಾ ಇರ್ತೀನಿ. ಸೊ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಇರೋದು ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.